ಏನಿದೆ ನಮ್ಮ ಇಂದಿರಾನಗರ್ 100 ಫೀಟ್ ರೋಡ್ ಅಲ್ಲಿ ಮಹೇಂದ್ರ ಶೋರೂಮ್ ಅಂತ ಇದೆ ಸರ್. ಈ ಮಹೇಂದ್ರ ಶೋರೂಮ್ ಅಲ್ಲಿ ಜನಗಳಿಗೆ ಯಾವ ರೀತಿ ಮೋಸ, ಬ್ಲಾಕ್ ಮೇಲ್, ಅನ್ಯಾಯ ನಡೀತಾ ಇದೆ ಅಂತಂದ್ರೆ, ಅವರು 30 ಲಕ್ಷ ರೂಪಾಯಿ ಒಂದು ಹೈ ಕ್ವಾಲಿಟಿ ಗಾಡಿಗೆ ದುಡ್ಡು ಕಟ್ಟಿದಾಗ 20 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿ ಫೈನಾನ್ಸ್ ಹಾಕ್ಸ್ಕೊಂಡು ಉಳಿದ ದುಡ್ಡನ್ನ ಕ್ಯಾಶ್ ಅಲ್ಲಿ ತಕೊಂತಾರೆ. ಕ್ಯಾಶ್ ಅಲ್ಲಿ ತಕೊಂಡು ಸರ್ವರ್ ಡೌನ್ ಅಂತೇಳಿ ಡೂಪ್ಲಿಕೇಟ್ ರೆಸಿಪ್ಟ್ಗಳನ್ನ ಕೊಡ್ತಾರೆ. ಅಲ್ಲೇ ಇರ್ತಕ್ಕಂಥ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಮ್ಯಾನೇಜರ್ ಮತ್ತು ಸಿಬ್ಬಂದಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ಪಾರ್ಟ್ನರ್ಗಳಾಗಿ ಜನಕ್ಕೆ ಮೋಸ ಮಾಡುವಂತ ಕೆಲಸಗಳಾಗ್ತಾ ಇತ್ತು. ಇದ್ರ ಬಗ್ಗೆ ನಾನು ಈಗಾಗಲೇ ಕಂಪ್ಲೇಂಟ್ ಅನ್ನ ತಿಳಿಸಿದ್ದೀನಿ ಸರ್. ಮತ್ತು ವಿಶೇಷವಾಗಿ ತಾವು ಸೂಕ್ಷ್ಮವಾಗಿ ಪರಿಗಣಿಸಲೇಬೇಕಾಗಿರ್ತಕ್ಕಂಥದ್ದು ಆಟೋ ಚಾಲಕರೇನಿದ್ದಾರೆ ಸರ್. ಈ ಆಟೋ ಚಾಲಕರನ್ನ ಪ್ರೈವೇಟ್ ಆಸ್ಪತ್ರೆಗಳೊಳಗಡೆ ಬಿಡಲ್ಲ, ಮಹಾಲಗಳೊಳಗಡೆ ಬಿಡಲ್ಲ ಸರ್. ನಿಮಗ್ ಗೊತ್ತಿರ್ತಕ್ಕಂಥದ್ದೇ, ಎಲ್ಲ ಆಂಬ್ಯುಲೆನ್ಸ್ಗಿಂತಲೂ ಮುಂಚೆ ಯಾರಿಗಾದ್ರೂ ಏನಾದ್ರೂ ಆದ್ರೆ ಬರೋರೇ ಆಟೋ ಅವರು ಸರ್. ಅವ್ರನ್ನ ತುಂಬಾ ಕೀಳಾಗಿ ನೋಡ್ತಾರೆ. 60,000 ರೂಪಾಯಿ ಸ್ಯಾಂಟ್ರೋ ಗಾಡಿ ಒಳಗಡೆ ನಿಂತಿದ್ರೆ 4 ಲಕ್ಷ ರೂಪಾಯಿ ಆಟೋ ಅದು, ಅದನ್ನು ಒಳಗಡೆ ಬಿಡಲ್ಲ, ಬೈದು ಹೊರಗೆ ಕಳಿಸ್ತಾರೆ. ಅವ್ರನ್ನೂ ಕೂಡ ಸ್ವಾಭಿಮಾನಿಗಳಾಗಿ ನೋಡಬೇಕು. ಅವ್ರಿಗೂ ಕೂಡ ಎಲ್ಲಾದ್ರೂ ಒಳಗಡೆ ಹೋಗಿ ಬರೋದಕ್ಕೆ ನಮ್ಮ ಕಡೆಯಿಂದನೇ ವಿಶೇಷವಾಗಿದ್ದು ಅನುಮತಿ ಸಿಗಬೇಕು ಅಂತಕ್ಕಂಥದ್ದು. ಮತ್ತು ಓಲ್ಡ್ ಏರ್ಪೋರ್ಟ್ ರೋಡ್ ಅಲ್ಲಿ ಮಣಿಪಾಲ್ ಆಸ್ಪತ್ರೆ ಏನಿದೆ, ಇಲ್ಲಿ ಆಸ್ಪತ್ರೆ ಒಳಗಡೆ ಅಲ್ಲಿ ಆಟೋ ಸ್ಟ್ಯಾಂಡ್ ಅವರು ಒಳಗಡೆ ಹೋದಾಗ ಬಂದಾಗ ಗಾಡಿ ಲಾಕ್ ಮಾಡೋ ಅಂತದ್ದು, ಗಾಡಿ ಮೇಲೆ ಫೈನ್ ಬರೆಯುವಂಥದ್ದು, ಆಟೋ ಡ್ರೈವರ್ ನಿಡ್ಕೊಂಡು ಹೊಡೆಯುವಂಥದ್ದು, ಇವರೆಲ್ಲ ನಾರ್ತ್ ಇಂಡಿಯನ್ಸ್ ದೌರ್ಜನ್ಯ ಜಾಸ್ತಿ ಆಗಿದೆ. ಮತ್ತೆ ಅಲ್ಲಿ ಪೊಲೀಸ್ ಚೌಕಿನಲ್ಲಿ ಕೂತಿರ್ತಕ್ಕಂಥ ಪೊಲೀಸರು, ಟ್ರಾಫಿಕ್ ಪೊಲೀಸರು ಏನಿದ್ದಾರೆ, ಇವರು ಅವರು ಒಂದು ಮಾಡಿಕೊಂಡು ಕಳೆದ 3 ವರ್ಷಗಳಿಂದ ಕೂಡ ಒಂದು ಆಟೋಗೆ ಅಲ್ಲಿ ಕೂತಿರ್ತಕ್ಕಂಥ ಸಿಬ್ಬಂದಿಗಳು 500 ರೂಪಾಯಿ ದುಡ್ಡು ತಕೊಂಡು ಗಾಡಿಗಳನ್ನ ಅಡ್ಡಾಡಿಸೋದು, ಇಲ್ಲ ಅಂತಂದ್ರೆ ಅವ್ರ ಮೇಲೆ ತೊಂದರೆ ಮಾಡೋಂಥದ್ದಾಗ್ತಾ ಇದೆ ಸರ್. ಇದು ಪೊಲೀಸ್ ವ್ಯವಸ್ಥೆಗೆ ನಾನು ತಂದಿದ್ದೀನಿ. ಮತ್ತು ಆ ಗಾಡಿಗಳು ಓಡಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ತಾ, ಮತ್ತು ನಮ್ಮ ಇಂದಿರಾನಗರ್ 100 ಫೀಟ್ ರೋಡ್ ಅಲ್ಲಿ ಎರಡೂ ಕಡೆ ಕೂಡ ಪಾರ್ಕಿಂಗ್ ಆಗುತ್ತೆ ಗಾಡಿಗಳು. ಇಂದಿರಾನಗರ್ ನಾಗರಿಕಸ್ಥರಿಗೆ ತೊಂದರೆ ಆಗುತ್ತೆ. ಮತ್ತು ಅಲ್ಲಿ ಪಬ್ಗಳು, ಬಾರ್ಗಳು ಜಾಸ್ತಿ ಇರೋದ್ರಿಂದ ಯಾರೋ ಮನೆ ಮುಂದೆ ಗಾಡಿ ಹಾಕ್ಬಿಟ್ಟು ಹೊರಟೋಗ್ತಾರೆ. ಈ ರೀತಿ ವಯೋವೃದ್ಧರಿಗೆ ಅವ್ರಿಗೆ ಇವರಿಗೆ ತೊಂದರೆ ಆದಾಗ ಓಡಾಡಕ್ ಕಷ್ಟ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಪರಿಗಣಿಸ್ಬೇಕಂತ ಹೇಳ್ತಾ, ಮತ್ತು ಬಹಳಷ್ಟು ಒಳ್ಳೆ ಕೆಲಸಗಳು ಪೊಲೀಸ್ ಸಿಬ್ಬಂದಿಗಳ ಕಡೆಯಿಂದ ಆಗ್ತಾ ಇದೆ. ಆ ಎಲ್ಲ ಧನ್ಯವಾದಗಳು ತಮಗೂ ಪೊಲೀಸ್ ಸಿಬ್ಬಂದಿಗಳಿಗೆ ಸಲ್ಲಿಸ್ತಾ ಭೀಮ ವಂದನೆಗಳನ್ನ ತಿಳಿಸ್ತೀನಿ. ನಮಸ್ತೆ ಸರ್. ಜೈ ಭೀಮ್ ಸರ್. ಥ್ಯಾಂಕ್ ಯು. ನಿಮಗೂ ಕೂಡ ಭೀಮ ವಂದನೆಗಳು. ಈಗ ಆಟೋ ರಿಕ್ಷಾ ವಿಷಯ ಹೇಳಿದ್ದೀರಾ, ಆಟೋ ರಿಕ್ಷಾ ಬಗ್ಗೆ ಗಮನಿಸ್ತೀವಿ. ಮುಖ್ಯವಾಗಿ ಈ ಮಾಲ್ಗಳು ಮತ್ತು ಹಾಸ್ಪಿಟಲ್ ಎಲ್ಲಿದ್ದೀವಿ ಅಲ್ಲಿ ಪಿಕಪ್ ಮತ್ತು ಡ್ರಾಪ್ ಆಫ್ ಪಾಯಿಂಟ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ನಿಮ್ಮ ಇಂದಿರಾನಗರ ಕಡೆಯಲ್ಲಿ ಏನಿದೆ ಸ್ವಲ್ಪ ಚೆಕ್ ಮಾಡಿ. ಮಾಲ್ಗಳು ಅಲ್ಲಿ ಇಲ್ಲ, ಎಲ್ಲ ಕಡೆ ಬಿಡೋಕ್ಕಾಗಲ್ಲ, ಬಟ್ ಒಂದು ಪಿಕಪ್ ಒಂದು ಡ್ರಾಪ್ ಆಫ್ ಪಾಯಿಂಟ್ ಅಲ್ಲಿ ಮಾಡಬೇಕು ಅಂತೇಳಿ ಬೇರೆ ಕಡೆ ಮಾಡಿದೆ. ಅದೇ ರೀತಿ ಅಲ್ಲೂ ಮಾಡ್ತೀವಿ. ಅದಾದ ನಂತರದಲ್ಲಿ ನೀವು ಡಬಲ್ ಸೈಡ್ ಪಾರ್ಕಿಂಗ್ ಏನು ಹೇಳಿದರೆ ದಟ್ ಆಲ್ಸೋ ವಿಲ್ ಟೇಕ್ ಕೇರ್. ಡಬಲ್ ಸೈಡ್ ಪಾರ್ಕಿಂಗ್ ನಾವು ಅಲೋ ಮಾಡೋದಿಲ್ಲ. ವಿಲ್ ಟೇಕ್ ಕೇರ್ ಆಫ್ ದಟ್ ಒನ್. DCP ಅವರು ಇದ್ದಾರೆ, ಅವರು ಅಟೆಂಡ್ ಮಾಡ್ತಾರೆ. ಥ್ಯಾಂಕ್ ಯು.